ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಒಂದು ಚಾಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಈ ಬಟ್ಲನ್ನ ಕೂಡ ನಾವು ತಿನ್ನುವಂಥದ್ದು. ಅಂದರೆ ಮನೆಯಲ್ಲೇ ಮಾಡಿಕೊಂಡು ರುಚಿಯಾಗಿ ಶುಚಿಯಾಗಿ ಆ ಬಟ್ಲು ಜೊತೆಗೆ ನಿಮಗೆ ಯಾವ ಒಂದು ಚಾಟ್ ಬೇಕೋ ಅದನ್ನು ಆ ಬಟ್ಲಲ್ಲಿ ಹಾಕ್ಕೊಂಡು ತಿನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ 1.5 ಕಪ್ನಷ್ಟು ಮೈದಾ ಹಾಕ್ಕೋತಾ ಇದ್ದೀನಿ. ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೋಬೇಕು. ಈಗ 1.5 ಕಪ್ನಷ್ಟು ಮೈದಾ ಆಯಿತು. ಅರ್ಧ ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಓಂ ಕಾಳನ್ನ ಹಾಕ್ಕೋಬೇಕು. ಇದಾದ ನಂತರ 4 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋಬೇಕು. ಇದನ್ನೇನು ಕಾಯಿಸೋದು ಬೇಡ, ಹಾಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಹಾಕಿರೋ ಒಂದು ಎಣ್ಣೆ ಎಲ್ಲ ಕಡೆ ಹರಡ್ಕೋಬೇಕು. ಈ ರೀತಿಯಾಗಿ ಮುಷ್ಟಿಯಲ್ಲಿ ತಗೊಂಡಾಗ ಒಂದು ಶೇಪ್ ಬರಬೇಕು. ಆಗ ನಾವು ಹಾಕಿರೋ ಅಷ್ಟು ಎಣ್ಣೆ ಸಾಕಾಗಿದೆ ಅಂತ ಅರ್ಥ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ತುಂಬ ಮೃದುವಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ನಾವು ಪೂರಿಗೆ ಕಲಿಸ್ಕೋತೀವಲ್ಲ ಆ ರೀತಿಯಾಗಿ ಕಲಿಸ್ಕೋಬೇಕು, ಆದರೆ ಮೃದುವಾಗಿ ಇರಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಚೆನ್ನಾಗಿ ನಾದಿ ಕಲಿಸ್ಕೋತಾ ಇದ್ದೀನಿ. ಈಗ ಕಲಿಸ್ಕೊಂಡಿದ್ದಾಗಿದೆ. ಈ ರೀತಿಯಾಗಿ ಸಾಫ್ಟಾಗಿ ಇರಬೇಕು. ಇದನ್ನು ಸುಮಾರು ಒಂದು 15ರಿಂದ 20 ನಿಮಿಷ ನೆನೆಯೋಕ್ಕೆ ಬಿಡೋಣ. ಈಗ ಒಂದು 20 ನಿಮಿಷ ಆಗಿದೆ. ಇನ್ನೂ ಒಂದು 10 ಸೆಕೆಂಡಷ್ಟು ನಾದ್ಕೊಂಡು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೋತಾ ಇದ್ದೀನಿ. ಚೆನ್ನಾಗಿ ಈ ರೀತಿಯಾಗಿ ಉಂಡೆ ಮಾಡಿಕೊಂಡು ಲಟ್ಟಿಸ್ಕೋಬೇಕು. ಒಂದು ರೋಟಿ ಮಾಡ್ತೀವಲ್ಲ, ಪುಲ್ಕ ರೋಟಿ, ಚಪಾತಿಗೆ ಮೊದಲನೇದಾಗಿ ಲಟ್ಟಿಸ್ಕೋತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೋಬೇಕು. ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೋಬೇಕು. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಗೂ ಅಲ್ಲ, ನಾರ್ಮಲ್ ಆಗಿ ನಾವು ಲಟ್ಟಿಸ್ಕೊಳ್ಳೋ ರೀತಿ ಲಟ್ಟಿಸ್ಕೋಬೇಕು. ಈಗ ಗುಂಡನೆಯ ಆಕಾರಕ್ಕೆ ಲಟ್ಟಿಸ್ಕೋತಾ ಇದ್ದೀನಿ. ಇಷ್ಟಗಲ ಆದರೆ ಸಾಕು. ದಪ್ಪ ಕೂಡ ಈ ರೀತಿಯಾಗಿ ಇರಬೇಕು. ಈಗ ಲಟ್ಟಿಸ್ಕೊಂಡಿದ್ದಾಗಿದೆ. ಒಂದು ಫೋರ್ಕಿನ ಸಹಾಯದಿಂದ ಈ ರೀತಿಯಾಗಿ ಅದನ್ನು ಎಲ್ಲ ಕಡೆ ತೂತನ್ನು ಮಾಡ್ಕೋಬೇಕು. ಈಗ ನೋಡಿ, ಇಷ್ಟು ದಪ್ಪಕ್ಕೆ ಇದ್ದರೆ ಸಾಕು. ಈಗ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಬೌಲ್ ಇರುತ್ತೆ, ಅದನ್ನು ತಗೋಬೇಕು. ಈ ರೀತಿಯಾಗಿ ಇರ್ಬೋದು, ಅಥವಾ ಇನ್ಯಾವುದೇ ರೀತಿ ಇದ್ರೂ ನೀವು ತಗೊಂಡು ಬಳಸ್ಬೋದು. ಕೆಳಗಡೆ ಸಮತಟ್ಟಾಗಿ ಇರುವಂಥದ್ದು ತುಂಬ ಮುಖ್ಯ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ. ಈಗ ಸುತ್ತಲೂ ಎಣ್ಣೆನ ಹಚ್ಕೋಬೇಕು. ಈಗ ನಾವು ರೋಟಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು, ಅಂದರೆ ನಾವು ಫೋರ್ಕಿಂದ ಚುಚ್ಚಿರೋ ಒಂದು ಭಾಗ ಹೊರ ಬದಿಗೆ ಬರಬೇಕು. ಈ ರೀತಿ ಎಲ್ಲ ಬದಿಯಿಂದನೂ ಪ್ರೆಸ್ ಮಾಡ್ಕೋತಾ ಬರಬೇಕು. ಅದು ಅಂಟ್ಕೊಳ್ಳುತ್ತೆ ಬಟ್ಲಿಗೆ. ಹೀಗೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಅಕಸ್ಮಾತಾಗಿ ಜಾಸ್ತಿ ಹಿಟ್ಟು ಅಂಚಿನಿಂದ ಹೊರಗಡೆ ಬಂದಿದ್ರೆ ಅದನ್ನು ತೆಗೆದು ಬಿಡಬೇಕು. ಈಗ ಎಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಬಟ್ಲಿಗೆ ನಾವು ಲಟ್ಟಿಸ್ಕೊಂಡಿರೋ ಒಂದು ರೋಟಿ ಸರಿಯಾಗಿ ಕೂತ್ಕೋಬೇಕು. ಎಕ್ಸ್ಟ್ರಾ ಹಿಟ್ಟು ಇದ್ದರೆ ಅದನ್ನು ಈ ರೀತಿಯಾಗಿ ತೆಗೆದುಬಿಟ್ಟು ಅಂಚು ತನಕ ಮಾತ್ರ ನಾವು ಹಾಕಿರೋ ಒಂದು ಹಿಟ್ಟು ಇರಬೇಕು. ಈ ಥರ ಪ್ರೆಸ್ ಮಾಡಿಕೊಂಡು, ಅಕಸ್ಮಾತಾಗಿ ನೀವು ಪ್ರೆಸ್ ಮಾಡಬೇಕಾದ್ರೆ ತೂತು ಮುಚ್ಚಿಬಿಟ್ಟಿದ್ರೆ ಫೋರ್ಕಿಂದ ಮತ್ತೆ ನೀವು ಈ ರೀತಿಯಾಗಿ ತೂತನ್ನು ಮಾಡ್ಕೋಬೇಕು, ಉಬ್ಬಬಾರದು ಅಂತ. ಈಗ ಆಗಿದೆ ರೆಡಿಯಾಗಿ. ಇದೇ ರೀತಿ ಎಲ್ಲ ಹಿಟ್ಟಿನಿಂದನೂ ಮಾಡ್ಕೋಬೇಕು. ಈಗ ಎಣ್ಣೆ ಕಾದಿದೆ. ಸ್ವಲ್ಪ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಈ ಬೌಲನ್ನು ಈ ರೀತಿಯಾಗಿ ಎಣ್ಣೆಗೆ ಹಾಕ್ಕೋಬೇಕು. ಮೀಡಿಯಮ್ ಊರಿನಲ್ಲಿ ಇದು ಬೇಯಬೇಕು. ಬೇಯ್ತಾ ಬೇಯ್ತಾ ತಂತಾನೆ ನಿಧಾನಕ್ಕೆ ಬಟ್ಲು ಬಿಟ್ಕೋತಾ ಬರುತ್ತೆ. ಹಿಟ್ಟು ಕ್ರಿಸ್ಪಾಗಿ ಬರ್ತಾ ಹೋಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂತ ಆದರೆ ಈ ರೀತಿಯಾಗಿ ಒಂದು ಇಕ್ಕಳದ ಸಹಾಯದಿಂದ ಬಟ್ಲನ್ನು ತೆಗೆದು ಬಿಡಬೇಕು. ಈಗ ನೋಡಿದ್ರಲ್ಲ, ಬಟ್ಲು ಆಕಾರದಲ್ಲಿ ನಮ್ಮ ಹಿಟ್ಟು ಎಣ್ಣೆಯಲ್ಲಿ ಹಾಗೆಯೇ ಉಳಿದಿದೆ. ಅದನ್ನು ಚೆನ್ನಾಗಿ ಎಲ್ಲ ಬದಿಯಿಂದನೂ ಕರಿಬೇಕು. ಒಳ್ಳೆ ಕಲರ್ ಬರಬೇಕು. ಈ ರೀತಿಯಾಗಿ ಒಳಗೆ ಹೊರಗೆ ಎಲ್ಲ ರೀತಿಯಾಗಿ ಬೇಯಬೇಕದು. ಈಗ ಕ್ರಿಸ್ಪಾಗಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ.
ಎಲ್ಲ ಬದಿಯಿಂದಲೂ ಬೆಂದಿದೆ ಅಂತ ಆದರೆ ಇದನ್ನು ತೆಗೆದು ಬಿಡ್ಬೋದು. ಈಗ ನಾನು ತೆಕ್ಕೋತಾ ಇದ್ದೀನಿ. ಇದೇ ರೀತಿ ಮಿಕ್ಕ ಹಿಟ್ಟಿನಿಂದಲೂ ಈ ಬಟ್ಟಲನ್ನು ಮಾಡ್ಕೋಬೇಕು. ಈಗ ನಾನು ಎಲ್ಲವನ್ನು ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಾಗಿ ಬಂದಿರುತ್ತೆ. ಆರಕ್ಕೆ ಬಿಟ್ಟು ಆನಂತರ ನೀವು ಬೇಕಾದರೆ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿಕೊಂಡು ಬೇಕಾದಾಗ ಬಳಸ್ಬೋದು. ಈಗ ನಾನು ಒಂದು ಚಾಟ್ ಮಾಡ್ಕೋತಾ ಇದ್ದೀನಿ. ಬೆಂದಿರೋ ಆಲೂಗೆಡ್ಡೆನ ಈ ರೀತಿಯಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರು ಖಾರಕ್ಕೆ ತಕ್ಕ ಹಾಗೆ, ಬ್ಲ್ಯಾಕ್ ಸಾಲ್ಟ್ ಇರುತ್ತಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ. ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಹಾಕ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿಯ ಚಾಟ್ ಬೇಕು ಆ ರೀತಿಯಾಗಿ ತಯಾರಿ ಮಾಡ್ಕೋಬೋದು. ಉಪ್ಪು ಹಾಕ್ಕೋತಾ ಇದ್ದೀನಿ. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಇದನ್ನು ಹೇಗೆ ಮಾಡೋದು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದಕ್ಕೆ ನೀವು ಬೆಂದಿರೋ ಕಡಲೆಕಾಳು, ಕಾಬೋಲಿ ಚೆನ್ನ ಏನು ಬೇಕಾದರೂ ಹಾಕ್ಕೋಬೋದು. ಈಗ ನಾವು ಮಾಡಿರೋ ಒಂದು ಬಟ್ಲನ್ನ ಇಟ್ಕೊಂಡು ಅದಕ್ಕೆ ಈ ಆಲೂಗೆಡ್ಡೆ ಮಿಶ್ರಣನ ಹಾಕ್ಕೊಂಡು ಇದ್ರ ಮೇಲೆ ನಿಮಗೆ ಯಾವ ರೀತಿಯಾಗಿ ಅದನ್ನು ಅಲಂಕಾರ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿಯಾಗಿ ಮಾಡ್ಕೋಬೋದು. ಈರುಳ್ಳಿ, ಟೊಮೆಟೊ, ಕ್ಯಾರೆಟು, ಸೇವು, ಬೂಂದಿ ಈ ರೀತಿಯಾಗಿ ಹಾಕ್ಕೊಂಡು, ಇಲ್ಲ ಪಾನಿಪುರಿದು ಪೂರಿ ಇರುತ್ತಲ್ಲ ಅದನ್ನು ಕೂಡ ನೀವು ಕ್ರಷ್ ಮಾಡಿ ಹಾಕ್ಕೋಬೋದು. ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಇಲ್ಲ ಮೊಸರು ಬೇಕಾದರೆ ಅದನ್ನು ಚೆನ್ನಾಗಿ ಕಡಿದು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಈ ರೀತಿಯಾಗಿ ಮೇಲೆ ಹಾಕ್ಕೋಬೋದು. ಆಗ ದಹಿ ಪುರಿ ಥರ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಸೇವು ಅಥವಾ ಬೂಂದಿ ಈ ರೀತಿಯಾಗಿ ನೀವು ಅದಕ್ಕೆ ಪೂರ್ತಿಯಾಗಿ ಫಿಲ್ ಮಾಡಿ ತಿನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಒಂದು ಸಲ ಮಾಡಿ ನೋಡಿ. ಒಳಗಿರುವುದು ಮತ್ತು ಬಟ್ಲು ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.